ನೋಡಿ, ವರ್ಕಿಂಗ್ ಕಮಿಟಿ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿದೆ. ವರ್ಕಿಂಗ್ ಕಮಿಟಿ ಮೀಟಿಂಗ್ಗೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಬಂದಿದೆ. ಅವರು ಸಭೆಗೆ ಹೋಗಿದ್ದಾರೆ. ಅಲ್ಲಿ ಏನ್ ನಡೆಯುತ್ತೆ, ಯಾವ ಉದ್ದೇಶಕ್ಕೆ ಕರೆಸಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ದು ಅದು ಏನ್ ಮಾಹಿತಿ ನನಗಿಲ್ಲ, ಗೊತ್ತಾಯ್ತಾ. ಮೊದ್ಲಿದ್ದು ಅವ್ರು ಹೋಗೋದಿಲ್ಲ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇಬ್ಬರಿಗುನೆ ಅಂತಕ್ಕಂಥದ್ದು ಇತ್ತು ನನಗೆ ಮಾಹಿತಿ. ಅದು ಏನ್ ಡೆಲ್ಲಿಯಿಂದ ಅವರಿಗೆ ಬುಲಾವ್ ಮಾಡಿದ್ದಾರೆ. ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ. ಹೋದಾಗ ಮುಕ್ಕಾಲ್ ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ, ಸಿಕ್ಕದೆ ನಂದೇ ಏನು. ಈಗ ವಿರೋಧ ಪಕ್ಷದವ್ರು ಯಾವತ್ತು ನಮ್ಮ ಮಾತುಗಳಿಗೆ ಸಹಮತ ವ್ಯಕ್ತಪಡಿಸ್ಬೇಕು ಅಂತ ನಾವ್ಯಾರು ನಿರೀಕ್ಷೆ ಮಾಡೋದಿಲ್ಲ. ವಿರೋಧ ಪಕ್ಷದವ್ರು ಇರೋದು ನಾವೇನೇನ್ ಮಾಡ್ತೀವಿ ಮಾಡೋದನ್ನೆಲ್ಲನೂ ಕೂಡ ಜನಕ್ಕೆ ಅದನ್ನ ತಿರ್ಚಿ ಹೇಳೋವಂತ ಕೆಲಸ ಮಾಡ್ಲಿಕ್ಕೆ ವಿರೋಧ ಪಕ್ಷದವರು ಅದನ್ನ ಮಾಡ್ತಾರೆ. ಯಾಕೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಬಿಜೆಪಿಲಿರೋ ಜಗಳ ಕಾಂಗ್ರೆಸ್ ಪಾರ್ಟಿಲಿ ಇಲ್ವೇ ಇಲ್ಲ. ಈಗ ನೋಡಿ, ಇವತ್ತೆಲ್ಲ ದೇವೇಗೌಡರು ಹೇಳ್ಬಿಟ್ಟಿದ್ರು, ಇವರೆಲ್ಲ ಏನು ಎಂತ ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರಲ್ಲಪ್ಪ. ಈಗ ಅಲ್ಲಿ ದೇವೇಗೌಡರು ಹೇಳ್ಬಿಟ್ರಲ್ಲ, ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಇದು ಓನ್ಲಿ ಲೋಕಸಭೆ ಮತ್ತೆ ವಿಧಾನಸಭೆಗೆ ಮಾತ್ರ ಅಂತ ಹೇಳ್ಬಿಟ್ರು. ಇವತ್ತು ಇದಕ್ಕೆ ಹೇಳವ್ರೆ, ಅದಕ್ಕೂ ಏನೋ ಹೇಳಿದ್ರು ಹೇಳ್ಬೋದೇನೋ ಅದು ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ಎಲ್ಲ ಇದೇ ಕುಮಾರಸ್ವಾಮಿ ಅವರು ಮತ್ತೆ JDS ಮುಖಂಡರು, ಬಿಜೆಪಿ ಮುಖಂಡರುಗಳು 10 ಬಾರಿ ಹೇಳಿದ್ದಾರೆ, ನಮ್ಮ ಇದು ಎಂತದು ಜಂಟಿ ಹೋರಾಟ ಮತ್ತೆ ಈ ಹೊಂದಾಣಿಕೆ ಯಾವ ಕಾಲಕ್ಕೂ ಕೂಡ ಅದು ಅಬಾಧಿತ, ಇಟ್ ಈಸ್ ಎಟರ್ನಲ್ ಅಂತ ಅದು ಹೇಳಿದ್ದಾರೆ. ಅವರು ಹಿರಿಯರು ಹೇಳಿದ್ಮೇಲೆ ನಾವು ನಂಬಿದ್ದು. ಈಗೇನೋ ಇವತ್ತು ಇಲ್ಲ ಅವೆರಡಕ್ಕೆ ಮಾತ್ರ ಬೇರೆದಕ್ಕಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಬಾಶೆಟ್ಟಿ ಹಳ್ಳಿನಲ್ಲಿ ಇರ್ಬೋದು ಕಾಂಗ್ರೆಸ್ಗೆ 4 ಸೀಟನ್ನ ಬಂದವೆ. ಬಾಶೆಟ್ಟಿ ಹಳ್ಳಿನಲ್ಲಿ ಇರ್ತಕ್ಕಂಥದ್ದು ದೇವೇಗೌಡರು ಪ್ರಾಬಲ್ಯ ಇರ್ತಕ್ಕಂಥ ಪಟ್ಟಣ ಪಂಚಾಯತಿ, ಅದು ಗೆದ್ದಿರೋದು ಒಂದೇ ಒಂದು, ಹೌದಲ್ವಾ. ಈಗೆಲ್ಲ ಬಿಜೆಪಿ 14 ಸೀಟ್ ಗೆಲ್ತದೆ, ಕಾಂಗ್ರೆಸ್ 1 ಸೀಟ್ ಗೆಲ್ತದೆ, 4 ಸೀಟು, JDS 1 ಸೀಟ್ ಗೆಲ್ತದೆ, ಇಂಡಿಪೆಂಡೆಂಟ್ ಒಬ್ಬ ಗೆಲ್ತಾನೆ. ಬಾಶೆಟ್ಟಿಹಳ್ಳಿನಲ್ಲಿ ಅದು ಪಟ್ಟಣ ಪಂಚಾಯತಿ JDS ನ ಭದ್ರಕೋಟೆ, ಅದು ಭದ್ರಕೋಟೆ. ಮತ್ತೆ ಬಿಜೆಪಿ ಅವ್ರು ಯಾಕೆ ಕಿತ್ಕೊಂಡ್ರು, ಮತ್ತೆ ಇವ್ರು ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಲಿಲ್ಲ, ಇವರು ಮಾಡ್ಬೇಕಿತ್ತಲ್ವಾ. ಹಂಗೆ ಎಲ್ಲ ಸ್ವಾರ್ಥಕ್ಕೆ ಯಾವ್ದು ಅನುಕೂಲನೋ ಅದನ್ನ ಒಪ್ಕೊಳ್ಳೋದು, ಯಾವ್ದು ಅನಾನುಕೂಲನೋ ಬೇಡ ಅಂತ ಹೇಳೋದು. ಯಾವ್ದು ನೋಡ್ರಿ, ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತುರ್ತಾಗಿನೇ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳಿ ನನಗೆ ಗೊತ್ತು. ಲೋಕಲ್ ಬಾಡಿ ಎಲೆಕ್ಷನ್ ಒಂದಾಗ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು. ಅದರಿಂದ ಅವ್ರನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಅದನ್ನ ಮಾಡಿ ಎಲೆಕ್ಷನ್ ಅಂತ ನಾನು ಮಾಡಿದೆ. ಈ ನಮ್ಮಲ್ಲಿ ಕೆಲವು ಜನ ಇರ್ತಾರಲ್ಲ, ಅಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಇದೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರು, ಎಲ್ಲಿ ಈಗೆಲ್ಲ ಎಲೆಕ್ಷನ್ ಹೋಗಕ್ಕಾಗ್ತದ ಬೇಡ ಅಂದ್ರು. ಅವಾಗ್ಲೇ ಮಾಡಿದ್ರೆ ಅವ್ರು ಅವಾಗ್ಲೇ ಡಿವೈಡ್ ಆಗಿರೋದು ಇವ್ರದ್ದು. ಆಯ್ತು, ನಡೀಲಿ ನೋಡೋಣ, ರಾಜಕಾರಣದಲ್ಲಿ ಏನೆಲ್ಲ ನಡೆಯುತ್ತೆ ನೋಡೋಣ. ನೋಡಿ, ರಾಜಕಾರಣದಲ್ಲಿ ಅವರು ಪಿನರಾಯಣ್ ಹೇಳಿರೋದು ಹೇಳ್ತಾ ಇದ್ದೀರಾ, ಅವ್ರಿಗೆ ಏನ್ ಮಾಹಿತಿ ಕೊಟ್ಟಿದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ರಿಗಿಬ್ಬರಿಗೆ ಅನಾನುಕೂಲ ಆದೇ ಆಗ್ತವೆ. ಎಲ್ಲರನ್ನೂ ತೃಪ್ತಿಪಡಿಸಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅನಾನುಕೂಲ ಆದಂತವ್ರದ್ದೇ ದೊಡ್ಡದು ಪ್ರಾಮುಖ್ಯತೆ ಮಾಡೋದಲ್ಲ, ಒಟ್ಟಾರೆ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಈ ರಾಜ್ಯದ ಜನರಿಗೆ ಏನ್ ಅನುಕೂಲ ಆಗ್ತದೆ ಅದನ್ನ ನೋಡಿ ಹೇಳ್ಬೇಕು. ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ, ಅದ್ರ ಬಗ್ಗೆ ನನ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆ ಸಮಾವೇಶಕ್ಕೆ ನಾವೆಲ್ಲ ಹೋಗ್ತೀವಿ. ಆಯ್ತಲ್ಲ, ನೀವೆಲ್ಲ ತೋರಿಸ್ಬಿಟ್ಟಿದ್ದೀರಲ್ಲ, ಇಲ್ಲಿ ಹೋಗ್ಬೇಕು ಈ ಕಡೆಗೆ. ಯಾರು? ಸಿದ್ದರಾಮಯ್ಯನವರು ದೆಹಲಿ ಹೈಕಮಾಂಡ್ ಹೇಳೋವರೆಗೂ ಮುಖ್ಯಮಂತ್ರಿ ಅವರೇನೆ
ಅವರು ಇರ್ತಾರೆ. ಏನ್ ಸಂಘಟನೆ ಮಾಡಿದ್ರೆ ತಪ್ಪೇನ್ರಿ? ಯಾವಾಗ್ಲೂ ಕೂಡ ಸಮಾಜದಲ್ಲಿ ದುರ್ಬಲ ವರ್ಗಗಳಲ್ಲಿ ರಾಜಕೀಯದ ಮನಸ್ಥಿತಿಯನ್ನ ಉಂಟು ಮಾಡ್ತಕ್ಕಂಥದ್ದಕ್ಕೆ ಈ ಅಹಿಂದ ಸಮಾವೇಶವೇ ಹೊರತು ಈ ಅಹಿಂದ ಸಮಾವೇಶ ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ. ವರ್ಕಿಂಗ್ ಕಮಿಟಿ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿದೆ. ವರ್ಕಿಂಗ್ ಕಮಿಟಿ ಮೀಟಿಂಗ್ಗೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಬಂದಿದೆ. ಅವರು ಸಭೆಗೆ ಹೋಗಿದ್ದಾರೆ. ಅಲ್ಲಿ ಏನ್ ನಡೆಯುತ್ತೆ, ಯಾವ ಉದ್ದೇಶಕ್ಕೆ ಕರೆಸಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ದು ಅದು ಏನ್ ಮಾಹಿತಿ ನನಗಿಲ್ಲ, ಗೊತ್ತಾಯ್ತಾ. ಮೊದ್ಲಿದ್ದು ಅವ್ರು ಹೋಗೋದಿಲ್ಲ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇಬ್ಬರಿಗುನೆ ಅಂತಕ್ಕಂಥದ್ದು ಇತ್ತು ನನಗೆ ಮಾಹಿತಿ. ಅದು ಏನ್ ಡೆಲ್ಲಿಯಿಂದ ಅವರಿಗೆ ಬುಲಾವ್ ಮಾಡಿದ್ದಾರೆ. ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ. ಹೋದಾಗ ಮುಕ್ಕಾಲ್ ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ, ಸಿಕ್ಕದೆ ನಂದೇ ಏನು. ಈಗ ವಿರೋಧ ಪಕ್ಷದವ್ರು ಯಾವತ್ತು ನಮ್ಮ ಮಾತುಗಳಿಗೆ ಸಹಮತ ವ್ಯಕ್ತಪಡಿಸ್ಬೇಕು ಅಂತ ನಾವ್ಯಾರು ನಿರೀಕ್ಷೆ ಮಾಡೋದಿಲ್ಲ. ವಿರೋಧ ಪಕ್ಷದವ್ರು ಇರೋದು ನಾವೇನೇನ್ ಮಾಡ್ತೀವಿ ಮಾಡೋದನ್ನೆಲ್ಲನೂ ಕೂಡ ಜನಕ್ಕೆ ಅದನ್ನ ತಿರ್ಚಿ ಹೇಳೋವಂತ ಕೆಲಸ ಮಾಡ್ಲಿಕ್ಕೆ ವಿರೋಧ ಪಕ್ಷದವರು ಅದನ್ನ ಮಾಡ್ತಾರೆ. ಯಾಕೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಬಿಜೆಪಿಲಿರೋ ಜಗಳ ಕಾಂಗ್ರೆಸ್ ಪಾರ್ಟಿಲಿ ಇಲ್ವೇ ಇಲ್ಲ. ಈಗ ನೋಡಿ, ಇವತ್ತು ದೇವೇಗೌಡರು ಹೇಳ್ಬಿಟ್ಟಿದ್ರು, ಇವರೆಲ್ಲ ಏನು ಎಂತ ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರಲ್ಲಪ್ಪ. ಈಗ ದೇವೇಗೌಡರು ಹೇಳ್ಬಿಟ್ರಲ್ಲ, ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಇದು ಓನ್ಲಿ ಲೋಕಸಭೆ ಮತ್ತೆ ವಿಧಾನಸಭೆಗೆ ಮಾತ್ರ ಅಂತ ಹೇಳ್ಬಿಟ್ರು. ಇದಕ್ಕೆ ಹೇಳವ್ರೆ, ಅದಕ್ಕೂ ಏನೋ ಹೇಳಿದ್ರು ಹೇಳ್ಬೋದೇನೋ ಅದು ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ಎಲ್ಲ ಇದೆ. ಕುಮಾರಸ್ವಾಮಿ ಅವರು ಮತ್ತೆ JDS ಮುಖಂಡರು, ಬಿಜೆಪಿ ಮುಖಂಡರುಗಳು 10 ಬಾರಿ ಹೇಳಿದ್ದಾರೆ, ನಮ್ಮ ಇದು ಎಂತದು ಜಂಟಿ ಹೋರಾಟ ಮತ್ತೆ ಈ ಹೊಂದಾಣಿಕೆ ಯಾವ ಕಾಲಕ್ಕೂ ಕೂಡ ಅದು ಅಬಾಧಿತ ಇಟ್ ಈಸ್ ಎಟರ್ನಲ್ ಅಂತ ಅದು ಹೇಳಿದ್ದಾರೆ. ಅವರು ಹಿರಿಯರು ಹೇಳಿದ್ಮೇಲೆ ನಾವು ನಂಬಿದ್ದು. ಈಗೇನೋ ಇವತ್ತು ಇಲ್ಲ ಅವೆರಡಕ್ಕೆ ಮಾತ್ರ ಬೇರೆದಕ್ಕಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಬಾಶೆಟ್ಟಿ ಹಳ್ಳಿನಲ್ಲಿ ಇರ್ಬೋದು, ಕಾಂಗ್ರೆಸ್ಗೆ 4 ಸೀಟನ್ನ ಬಂದವೆ. ಬಾಶೆಟ್ಟಿ ಹಳ್ಳಿನಲ್ಲಿ ಇರ್ತಕ್ಕಂಥದ್ದು ದೇವೇಗೌಡರು ಪ್ರಾಬಲ್ಯ ಇರ್ತಕ್ಕಂಥ ಪಟ್ಟಣ ಪಂಚಾಯತಿ, ಅದು ಗೆದ್ದಿರೋದು ಒಂದೇ ಒಂದು, ಹೌದಲ್ವಾ. ಈಗೆಲ್ಲ ಬಿಜೆಪಿ 14 ಸೀಟ್ ಗೆಲ್ತದೆ, ಕಾಂಗ್ರೆಸ್ 1 ಸೀಟ್ ಗೆಲ್ತದೆ, 4 ಸೀಟು, JDS 1 ಸೀಟ್ ಗೆಲ್ತದೆ, ಇಂಡಿಪೆಂಡೆಂಟ್ ಒಬ್ಬ ಗೆಲ್ತಾನೆ. ಬಾಶೆಟ್ಟಿಹಳ್ಳಿನಲ್ಲಿ ಅದು ಪಟ್ಟಣ ಪಂಚಾಯತಿ JDS ನ ಭದ್ರಕೋಟೆ, ಅದು ಭದ್ರಕೋಟೆ. ಮತ್ತೆ ಬಿಜೆಪಿ ಅವ್ರು ಯಾಕೆ ಕಿತ್ಕೊಂಡ್ರು, ಮತ್ತೆ ಇವ್ರು ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಲಿಲ್ಲ, ಇವರು ಮಾಡ್ಬೇಕಿತ್ತಲ್ವಾ. ಹಂಗೆ ಎಲ್ಲ ಸ್ವಾರ್ಥಕ್ಕೆ ಯಾವ್ದು ಅನುಕೂಲನೋ ಅದನ್ನ ಒಪ್ಕೊಳ್ಳೋದು, ಯಾವ್ದು ಅನನುಕೂಲನೋ ಬೇಡ ಅಂತ ಹೇಳೋದು. ಯಾವ್ದು ನೋಡ್ರಿ, ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತುರ್ತಾಗಿನೇ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳಿ ನನಗೆ ಗೊತ್ತು. ಲೋಕಲ್ ಬಾಡಿ ಎಲೆಕ್ಷನ್ ಒಂದಾಗ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು. ಅದರಿಂದ ಅವ್ರನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಅದನ್ನ ಮಾಡಿ ಎಲೆಕ್ಷನ್ ಅಂತ ನಾನು ಮಾಡಿದೆ. ಈ ನಮ್ಮಲ್ಲಿ ಕೆಲವು ಜನ ಇರ್ತಾರಲ್ಲ, ಅಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಇದೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರು, ಎಲ್ಲಿ ಈಗೆಲ್ಲ ಎಲೆಕ್ಷನ್ ಹೋಗಕ್ಕಾಗ್ತದ ಬೇಡ ಅಂದ್ರು. ಅವಾಗ್ಲೇ ಮಾಡಿದ್ರೆ ಅವ್ರು ಅವಾಗ್ಲೇ ಡಿವೈಡ್ ಆಗಿರೋದು ಇವ್ರದ್ದು. ಆಯ್ತು, ನಡೀಲಿ, ನೋಡೋಣ ರಾಜಕಾರಣದಲ್ಲಿ ಏನೆಲ್ಲ ನಡೆಯುತ್ತೆ ನೋಡೋಣ. ನೋಡಿ, ರಾಜಕಾರಣದಲ್ಲಿ ಅವರು ಪಿನರಾಯ್ ಹೇಳಿರೋದು ಹೇಳ್ತಾ ಇದ್ದೀರಾ. ಅವ್ರಿಗೆ ಏನ್ ಮಾಹಿತಿ ಕೊಟ್ಟಿದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ರಿಗಿಬ್ಬರಿಗೆ ಅನನುಕೂಲ ಆದೇ ಆಗ್ತವೆ. ಎಲ್ಲರೂ ತೃಪ್ತಿಪಡಿಸಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅನಾನುಕೂಲ ಆದಂತವ್ರದ್ದೇ ದೊಡ್ಡದು ಪ್ರಾಮುಖ್ಯತೆ ಮಾಡೋದಲ್ಲ. ಒಟ್ಟಾರೆ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಈ ರಾಜ್ಯದ ಜನರಿಗೆ ಏನ್ ಅನುಕೂಲ ಆಗ್ತದೆ ಅದನ್ನ ನೋಡಿ ಹೇಳ್ಬೇಕು. ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ನನ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆ ಸಮಾವೇಶಕ್ಕೆ ನಾವೆಲ್ಲ ಹೋಗ್ತೀವಿ.
ಆಯ್ತಲ್ಲ, ನೀವೇನೋ ತೋರಿಸ್ಬಿಟ್ಟಿದ್ದೀರಲ್ಲ, ನೀವೇನೋ ತೋರಿಸ್ಬಿಟ್ಟಿದ್ದೀರ. ಇಲ್ಲಿ ಹೋಗ್ಬೇಕು ಈ ಕಡೆಗೆ. ಯಾರು? ಸಿದ್ದರಾಮಯ್ಯನವರು ದೆಹಲಿ ಹೈಕಮಾಂಡ್ ಹೇಳೋವರೆಗೂ ಮುಖ್ಯಮಂತ್ರಿ ಅವರೇನೆ. ಅವರು ಇರ್ತಾರೆ. ಏನ್ ಸಂಘಟನೆ ಮಾಡಿದ್ರೆ ತಪ್ಪೇನ್ರಿ? ಯಾವಾಗ್ಲೂ ಕೂಡ ಸಮಾಜದಲ್ಲಿ ದುರ್ಬಲ ವರ್ಗಗಳಲ್ಲಿ ರಾಜಕೀಯದ ಮನಸ್ಥಿತಿಯನ್ನ ಉಂಟು ಮಾಡ್ತಕ್ಕಂಥದ್ದಕ್ಕೆ ಈ ಅಹಿಂದ ಸಮಾವೇಶವೇ ಹೊರತು ಈ ಅಹಿಂದ ಸಮಾವೇಶ ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ.